ಸಾರ್ವಜನಿಕ ವೇದಿಕೆಯಲ್ಲಿ ಯಕ್ಷಗಾನ, ನಾಟಕ, ಸಮ್ಮೇಳನ, ಮೆರವಣಿಗೆ ಅದು ಒಂದು ರೀತಿ ಕೆಟ್ಟದಾಗಿ ಪ್ರದರ್ಶಿಸುವವರಿಗೆ ಒಂದು ಮಾಧ್ಯಮ ಆಗ್ತದೆ, ಎತ್ತು ಆಗ್ತದೆ. ದೈವಾರಾಧನೆ ಪ್ರದರ್ಶನ ಕಲೆ ಅಲ್ಲ, ಅದು ನಿದರ್ಶನ ಕಲೆ, ಆರಾಧನೆ ಕಲೆ. 29/5/2009 ಅವರೊಂದು ಮಾನವ ಹಕ್ಕು ಜಾರಿ ನಿರ್ದೇಶನಾಲಯದ ತನಿಖೆಗೆ ಆದೇಶಿಸ್ತಾರೆ, ನೇರವಾಗಿ ತನಿಖೆಗೆ ಆದೇಶಿಸ್ತಾರೆ. ಅಲ್ಲಿಂದ ಅವರು ಎಲ್ಲ ವರದಿ ತಯಾರಿಸಿ ಅವರನ್ನು ಆ ವರದಿಯನ್ನು ಆಧರಿಸಿ ಆಗಿನ ಜಿಲ್ಲಾಧಿಕಾರಿಗಳು 29/3/2011 ಎಲ್ಲ ಇಲಾಖೆಗಳಿಗೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಅನ್ನೋದನ್ನು ಸರ್ಕ್ಯುಲರ್ ಬಿಟ್ಟಿಲ್ಲ, ಆಗಿನ ಅದರ ಪ್ರತಿನಿಧಿ ಇಲ್ಲ ಕೊಟ್ಟಿದೆ. ನಾವೇನು ಮಾಡಿದ್ವಿ, ನಾವು ದೈವಾರಾಧನೆ ಯಾವುದೇ ರೀತಿಯ ಸಾರ್ವಜನಿಕ ಹೋರಾಟ ಸಾಧ್ಯ ಇಲ್ಲ. ಇದು ಈ ನೆಲದ ಪರಂಪರೆ. ಇಲ್ಲಿ ಮಾನಸಿಕ ಮತ್ತು ದೈಹಿಕ ವ್ಯಾಧಿಗಳಿಗೆ ಮದ್ದು ನೀಡಿಕೊಳ್ಳುವಂಥ ವ್ಯವಸ್ಥೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಂಥ ವ್ಯವಸ್ಥೆ, ಇದಕ್ಕೊಂದು ಪರಂಪರೆ. ಈಗ ನಮಗೆಲ್ಲ ಮುದ್ರಾಂಗಿಲ್ಲ, ನಮಗೆ ಯಾವ ಒಂದು ಕಟ್ಟುಪಾಡು ಹೇಳ್ತಾ ಹೋರಾಟ ಮಾಡಿ ಕೆಲವು ಕಟ್ಟುಗಳು ನಾವು ಇಂಥ ಕೆಲವೊಂದು ಇಲಾಖೆಗಳಿಗೆ ಬರಲಿಕ್ಕಿಲ್ಲ. ಆ ಪದ್ಧತಿ ಇಂಥ ಪರಿಸ್ಥಿತಿ ನಾಟಕಗಳು ಇತ್ತೀಚೆಗೆ ಮೊನ್ನೆ ಒಂದು ಬಂತು ಕಚೇರಿ ಚಲನಚಿತ್ರ, ಅದರಲ್ಲಿ ಚಲನಚಿತ್ರಕ್ಕೆಲ್ಲ ಒಪ್ಪಿಸಿದೆ. ಅದರಲ್ಲಿ ಹೊರಗಚ್ಚನ ಒಂದು ದೈವದ ಪ್ರದರ್ಶನ ಮಾಡಿದ್ದು ಮಾತ್ರ ಅದರಲ್ಲಿ ಕೆಳಗಿಟ್ಟು ಕಮೆಂಟ್ ಬಂತು, ಹೆಸರು ಹೇಳಿದೆ ದಾಖಲೆ ಅವ ಕೋಲ ಕಟ್ಟುವವರು ಬಿಹೇವರ್ಸ್ಗಳು ಕೆಟ್ಟದಾಗಿ ಬರೆದಿದ್ದಾರೆ. ಇದನ್ನು ಹಿಂದೆ ಹೋರಾಟ ಮಾಡುವುದು ಕೆಟ್ಟ ನಮ್ಮ ಪರಿಶಿಷ್ಟ ಜಾತಿ ಈ ದೈವ ಕಟ್ಟುವಂತ ಈ ದೈವಗಳ ಸೇವೆ ಮಾಡುತ್ತಾರೆ ಕೇವಲ ಪರಿಶಿಷ್ಟ ಜಾತಿ. ಇನ್ನುಳಿದ ಎಲ್ಲ ಜನಾಂಗದವರು ಕೂಡ ಇದನ್ನು ಪೋಷಣೆ ಮಾಡ್ತಾರೆ, ನೇಮ ಮಾಡಿಸುವರು, ಎಲ್ರಿಗೂ ಜವಾಬ್ದಾರಿ ಇದೆ. ಅದರಲ್ಲಿ ಪಂಬದ, ಪರದ, ನಲಿಕೆ 3 ಸಮುದಾಯದವರು ನಾವು ದೈವಗಳ ಸೇವೆಯನ್ನು ಮಾಡೋದು ಪರಂಪರಾಗತವಾಗಿ. ಅದು ಪರಿಶಿಷ್ಟ ಜಾತಿ. ನಾವು ಇದುವರೆಗೂ ನಮ್ಮ ಸಮುದಾಯದಿಂದ ಯಾವುದೇ ರೀತಿಯ ಏನು ಹೇಳ್ತಾರೆ ಅಟ್ರಾಸಿಟಿ ಕಂಪ್ಲೇಂಟ್ ಆಗಲಿ ಯಾವುದೇ ದೂರು ದಾಖಲೆಗಳನ್ನು ಮಾಡಲಿಲ್ಲ. ಈ ಸಾರಿ ನಾವು ಮಾಡ್ತಾ ಇದ್ದೇವೆ. ಇದು ಈ ರೀತಿ ಬೆಳೆದು ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿದೆ. ದಯವಿಟ್ಟು ತಮ್ಮಲ್ಲಿ ವಿನಮ್ರ ವಿನಂತಿಸಿ, ಯಾಕೆ ಮಾಡಿಸಿಕೊಂಡು ಬಂದಿರುವಂಥ ವ್ಯವಸ್ಥೆ ಇದು ನಾಶ ಆಗಲ್ಲ. ನಮ್ಮ ಹಿರಿಯರು ಮಾಡಿರುವ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ನಮಗೆ ಒಂದು ದೈವಾರಾಧನೆ ಕ್ಷೇತ್ರದಲ್ಲಿ ಒಂದು ಮುಖ ತೋರಿಸಿ ಹೋಗ್ಲಿಕ್ಕೆ ಆಗುತ್ತೆ. ನಮ್ಮಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ತಾವುಗಳು ಕರೆದು ಹೇಳಿದ್ರು, ನಾವು ಖಂಡಿತ ತಿದ್ದುಕೊಳ್ತಾರೆ. ಅಲ್ಲ, ದೈವಾರಾಧನೆ ವ್ಯವಸ್ಥೆ ಇದೆ, ಬ್ರಾಹ್ಮಣರಿಂದ ಹಿಡಿದು ಕಟ್ಟಕಡೆಯವರೆಗೆ ಒಂದು ಪ್ರಮುಖ ಮುಖಂಡ ಅವರು ಕರೆದು ಹೇಳಿ ಸರ್, ನಮ್ಮವರು ತಯಾರಾಗ್ತಾ ಇದ್ದಾರೆ. ತಪ್ಪುಗಳನ್ನೆಲ್ಲ ಯಾರು ಕೂಡ ಪರಿಪೂರ್ಣ ಅಂತ ಇಲ್ಲ ಸರ್, ಅದನ್ನು ಮಾಡಿ ನಾವು ತಯಾರಾಗ್ತೇವೆ. ದಯವಿಟ್ಟು ನಮ್ಮ ಯೋಗ್ಯತೆ ಇದನ್ನು ತಾವು ಇದಕ್ಕೆ ಕಾನೂನು ಕ್ರಮ ತಗೊಂಡು ಯಾವುದೇ ಕಾರಣಕ್ಕೂ ಚಲನಚಿತ್ರ ಮೆರೆಯಿರಿ ಸರ್, ನಮ್ಮ ದೈವಗಳನ್ನು ಪ್ರದರ್ಶನ ಬೇಡ ಸರ್, ಅದನ್ನು ಕಟ್ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಸೆನ್ಸರ್ ಮಂಡಳಿಗೂ ಕೂಡ ಕಲಿಸಬೇಕು ಸರ್. ಯಾವುದೇ ಇದರಲ್ಲಿ ಇತ್ತೀಚೆಗೆ ಕಳೆದ ಸರ್ಕಾರ ಒಂದು ಘಟನೆ ಉದ್ಧರಿಸ್ತೇನೆ, ನಮ್ಮ ಶಾಲೆಗಳಲ್ಲಿ ಬರ್ತದೆ ಸರ್ ಪ್ರತಿಭಾ ಕಾರ್ಯಕ್ರಮ, ಅದರಲ್ಲಿ ಭೂತಕೋಲು ಅಂತೇಳಿ ಅದನ್ನು ಕೂಡ ವಿಭಾಗ ಮಾಡಿ ಹಾಕಿದ್ದಾರೆ. ಅಗತ್ಯ ಇಲ್ಲ ಇದನ್ನು ಮಾಡುವಂಥದ್ದು. ಹಾಗಾದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಮಾನವ ಹಕ್ಕು ಜಾರಿ ನಿರ್ದೇಶನ ತನಿಖೆ ಮಾಡಿದ್ದು ಸುಳ್ಳಾಗಿದೆ ಸರ್ ಅಲ್ವಾ? ಅವರು ಅಷ್ಟು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಬರೆದರು. ಅದನ್ನು ದಯವಿಟ್ಟು ಇದನ್ನು ತಾವು ನಮ್ಮ ಒಂದು ಬಡವರು, ನಾವು ಪರಿಶಿಷ್ಟ ಜಾತಿ, ನಮ್ಮ ಸಮಾಜದಲ್ಲಿ ಇದುವರೆಗೆ ನಮ್ಮ ಒಂದು ಕೆಟ್ಟ ಚುಕ್ಕಿ ಇಲ್ಲ ಸರ್. ನಮ್ಮ ಸಂಸ್ಥೆ ಯಾವುದೇ ಇಲಾಖೆಗಳಲ್ಲಿ ನಮ್ಮ ಕೆಟ್ಟ ಚುಕ್ಕಿ ಇಲ್ಲ. ಅದು ದಯವಿಟ್ಟು ಇದನ್ನೊಂದು ತಾವು ನಮಗೆ ರಕ್ಷಣೆ ಮಾಡಬೇಕು ಸರ್. ನಾನೊಂದು 3 ವರ್ಷ ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದೆ. ಸರ್ಕಾರ ನಮ್ಮೊಂದು ಅದಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟಿದೆ ಸರ್. ನಮ್ಮಲ್ಲಿ ಡಾಕ್ಟರೇಟ್ ಆಧಾರ ವಿದ್ಯಾವಂತರಿದ್ದಾರೆ, ನಮ್ಮ ಡಾಕ್ಟರೇಟ್ ಆಧಾರ ತುಂಬ ಮಂದಿ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಯುವಕರು, ನಮ್ಮ ಜನಪದ ಅಕಾಡೆಮಿ ಪ್ರಶಸ್ತಿ ಪಡೆದವರಿದ್ದಾರೆ, ರಾಜ್ಯೋತ್ಸವ ಪಡೆದವರಿದ್ದಾರೆ. ಆದರೆ ಸಾಮಾಜಿಕವಾಗಿ ಕಪ್ಪು ಚುಕ್ಕ ಮಾಡಲಿಲ್ಲ. ದಯವಿಟ್ಟು ಇದನ್ನು ನಮ್ಮ ಇಡೀ ಸಮಾಜವನ್ನು ಆಧರಿಸಬೇಕು. ನಾವು ನಿಮ್ಮನ್ನೇ ನಂಬಿದ್ದೇವೆ. ನಿಮ್ಮ ಜಿಲ್ಲಾಧಿಕಾರಿ ಬಗ್ಗೆ ಮಾಡ್ತಾ ಇದ್ದೀರಾ ಈಗ ಜಿಲ್ಲಾಧಿಕಾರಿಗಳಿಗೆ ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೇನೆ. ಸೊ ಈ ರೀತಿ ಯಾರು ನಿರ್ದೇಶನ ವಿರುದ್ಧ ಹೋದರೆ ಕೂಡ ಅವ್ರ ಮೇಲೆ ಯಾವ ರೀತಿ ಕ್ರಮ ಜರುಗಿಸಬಹುದು, ಯಾವ ಚಲನಚಿತ್ರವಾಗಲಿ, ಸ್ಟೇಜ್ ಮೇಲೆ ಡ್ರಾಮಾ ಮಾಡೋದಾಗಲಿ, ರೈಟ್, ಈ ಶಿಕ್ಷಣ ಸಂಸ್ಥೆಗಳು ಆಗಲಿ, ಅಲ್ಲಿ ಯಾರು ಮಾಡ್ತಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಜರುಗಿಸಬಹುದು, ಅದೊಂದು ಯೂನಿಫಾರ್ಮ್ ಪಾಲಿಸಿ ಮಾಡಿ ಸರ್. ನಿಮಗೆ ಒಂದು ಮಾಹಿತಿ, ಅಟ್ರಾಸಿಟಿ ಕಾಯ್ದೆ ಸೆಕ್ಷನ್ 2 ಏನೋ ಬರುತ್ತೆ, ಕ್ಲಾಸ್ ಬರುತ್ತೆ. ಅದರಲ್ಲಿ ನಮ್ಮ ಇದಕ್ಕೆ ಜನಾಂಗೀಯ ನಿಂದನೆ ಆಗಿದೆ
ಅಲ್ಲದೆ ನಿಮ್ಮ ಭಾವನೆಗಳಿಗೆ ಘಾಸಿ. ಒಂದು ಚಿಕ್ಕ ಉದಾಹರಣೆ ಬರ್ತದೆ. ಒಂದು ಜ್ಯೋತಿಷಿ ಒಂದು ಸಾರಿ ಅವರ ಅಲ್ಲಿಗೆ ಹೋದವರಿಗೆ ಪ್ರಶ್ನೆ ಹೇಳಿದ್ರು. ಏನಂತ ಹೇಳಿದ್ರೆ, ನಿಮಗೆ ದಲಿತರ ಶಾಪ ಇದೆ, ಅವರಿಗೆ ನೀವು ವಸ್ತ್ರದಾನ ಮಾಡಿ ಅಂತ ಹೇಳಿದ್ರೆ ಹೊರಗೆ ಸಂಪ್ರದಾಯ ಮಾಡಬೇಕು. ಆವಾಗ ಇವರೇನು ಮಾಡಿದ್ರು, ಅವರಿಗೆಲ್ಲ ವಸ್ತ್ರದಾನ ಮಾಡಲಿಕ್ಕೆ ಅವರ ಕೇರಿಗೆ ಹೋಗಿ ವೇಷ್ಟಿ ಶಾಪ ಸೀರೆಯನ್ನು ಕೊಟ್ಟು ಎಲ್ಲರೂ ಕೊಟ್ಟಾಗುವಾಗ ಅವರನ್ನು ಇಲಾಖೆ ಹೋಗಿ ಬಂಧಿಸಿ. ಯಾಕಂತ ಹೇಳಿದ್ರೆ ಅವರಿಗೆ ಆದಂಥ ಜನಾಂಗೀಯದಿಂದ ಅವರನ್ನು ಕುಬ್ಜರನ್ನಾಗಿ ಮಾಡಿದ್ದಾರೆ, ಅವರನ್ನು ಭಿಕ್ಷುಕರನ್ನಾಗಿ ಮಾಡೋದನ್ನು ಕಾನೂನು ಮಾಡಿ ಅವರನ್ನು ಬಂಧಿಸಿದ್ದಾರೆ. ಅವರ ಭಾವನೆಗಳಿಗೆ ಘಾಸಿ. ಪರಿಶಿಷ್ಟ ಜಾತಿ ನಮ್ಮ ಭಾವನೆಗೆ ಎಷ್ಟು ಘಾಸಿ ಆಗ್ತದೆ ಸರ್, ತುಂಬ ಘಾಸಿ ಆಗ್ತದೆ ಸರ್. ನಾವು ರಾತ್ರಿಯಿಂದ ಬೆಳಗಿನವರೆಗೆ ತಲೆಯಿಂದ ಕಾಲಿನವರೆಗೆ 28 ಕಟ್ಟ ಕಟ್ಟಿಕೊಂಡು, ಕಿಲೋಗಟ್ಟಲೆ ಗಗ್ಗರ ಕಟ್ಟಿಕೊಂಡು, ಕ್ವಿಂಟಲ್ಗಟ್ಟಲೆ ಇದು ಕಟ್ಟಿಕೊಂಡು ನಾವು ದೈವಗಳ ಸೇವೆ ಮಾಡ್ತೇವೆ ಸರ್. ಸೇವೆ ಮಾಡ್ತೇವೆ. ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಕೆಲವೊಂದು ಯಾವುದೇ ಇಲಾಖೆಗಳಲ್ಲಿ ಆಗದ ಕೆಲಸ ದೈವದ ಕೊಡಿಯಲ್ಲಿ ಆಗ್ತದೆ. ಒಂದೆರಡು ತಪ್ಪುಗಳು ಆಗ್ತವೆ ಸರ್, ಆಯ್ತು, ಎಲ್ಲ ಆಗ್ತದೆ ಸರ್. ನಮ್ಮ ಒಂದು ಎಂಡೋಮೆಂಟ್ ಕ್ಷೇತ್ರಗಳಿಂದ ಬರುವಂಥ ಉತ್ಪತ್ತಿಗಳು ಸರ್ಕಾರಕ್ಕೆ ಹೋಗ್ತದೆ ಸರ್. ನಮಗೆ ಯಾವುದೇ ರೀತಿ ಪೆನ್ಷನ್ ಆಗಿರ್ಬೋದು, ಇನ್ನು ಯಾವುದೇ ಸವಲತ್ತುಗಳು ಇಲ್ಲದಿದ್ದರೂ ಕೂಡ ನಮ್ಮ ಬದುಕನ್ನು ಇದಕ್ಕೆ ಸಲ್ಲಿಸ್ತಾ ಇದ್ದೀವಿ. ನಮ್ಮಲ್ಲಿ ಕೆಲವರು ಮಾತ್ರ ಸರ್ಕಾರ ಮಾನ್ಯ ಮಾಡಬೇಕು ಸರ್. ಯೂನಿಫಾರ್ಮ್ ಕೊಡುವಂತ ಕೆಲಸ ಮಾಡಬೇಕು ಸರ್. ಆ ಮಾಡುವಾಗ ನಮ್ಮ 3 ವಿಭಾಗದ ಪ್ರತಿನಿಧಿಗಳನ್ನು ಒಂದು ಚರ್ಚಿಸಲು ಕರೆಯುವುದಾದ್ರೆ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ. ದಯವಿಟ್ಟು ಧನ್ಯವಾದ. ಒಂದು ನಾವು ಖಂಡಿತ ಮಾಡ್ತೇವೆ. ಇದುವರೆಗೆ ಕೆಲವು ನಾಟಕಗಳಲ್ಲಿ ಮಾಡಿದರೆ ನಾವು ಮುಚ್ಚಿದ್ದೇವೆ. ನಮ್ಮ ಮೂಡುಗೆರೆ ನಾಟಕದಲ್ಲಿ ಜಂಬರೆ ನಿನ್ನ ಕೋಲಿಯನ್ನ ತಿಳಿದಷ್ಟು ಅಶ್ಲೀಲನ ಅಸಭ್ಯವಾಗಿ ಅಂಥದ್ದನ್ನೆಲ್ಲ ಬರೆದು ಮಾಡುವಂಥ, ಅದಕ್ಕಿಂತ ಕೆಲವು ರಾಜಕೀಯ ರಕ್ಷಣೆ ಅದೆಲ್ಲ ತುಂಬ ಆಗಿದೆ ಸರ್. ಇದನ್ನೆಲ್ಲ ನೊಂದು ಇತ್ತೀಚೆಗೆ ಇದೆಲ್ಲ ಸರಿ. ನಮ್ಮ ಒಂದು ಪ್ರಾರ್ಥನೆ ಪರಿಪೂರ್ಣ ತುಳುನಾಡಿನ ದೈವಗಳ ರಕ್ಷಣೆ ಆರಂಭ, ಎಲ್ಲ ದೈವಗಳ ರಕ್ಷಣೆ ನೇಮಲ್ಲಿ कतर सर ఎక్కడది వీడియో how many point ಬ್ಯಾಕ್ ದೈವದ ಹೊತ್ತು ಬಂತು ಅವು ಏ ಪ್ರತಿಕ್ರಿಯೆ ಗೊತ್ತಿಲ್ಲ ಬಂಟ್ವಾಳ ತಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.